ಸರಿ ಒಂದೊಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾನಪ್ಪ. ಅದನ್ನೇ 10 ಬ್ಯಾಗ್. ಇಷ್ಟು ಸೀರೆ ನಮ್ಮ ತಾತ ನಮ್ಮ ಅಮ್ಮಮ್ಮ ಕೊಡ್ಸಿರೋದು ನಿಜವಾಗ್ಲೂ ಸಕ್ಕತ್ತಾಗಿದೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಇವ್ರಿಗೆ ಏನ್ ಗೊತ್ತಾ, ಎಲ್ಲೂ ಹೋಗ್ಬಾರ್ದು, ಇವ್ರ ಮನೇಲೇ ಸೇವೆ ಮಾಡ್ಕೊಂಡಿರ್ಬೇಕು. ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಮನೆ ಗುಡಿಸಿ ಪಾತ್ರೆ ಉಜ್ಜಿ ಕಾಫಿ ಮಾಡಿಕೊಟ್ಟು ಇವಾಗ ಮಧ್ಯಾಹ್ನಕ್ಕೂ ಎಲ್ಲ ಮಾಡಿ ಇಟ್ಬಿಟ್ಟು ನಾನು ಊರಿಗೆ ಹೋದ್ರೆ ಇವ್ರಿಗೇನು, ಇವ್ರು ವಾರಗಟ್ಟಲೆ ಟ್ರಿಪ್ ಹೋಗ್ತಾರೆ, ಫಾರಿನ್ ಟ್ರಿಪ್ ಹೋಗ್ತಾರೆ, ಅಲ್ಲಿ ಹೋಗ್ತಾ ಇರ್ತಾರೆ. ಇವ್ರು ಮಾತ್ರ ಹೋಗ್ಬೋದು, ಕಟ್ಕೊಂಡು ಹೆಂಡತಿ ಮಾತ್ರ 4 ಗೋಡೆ ಇಟ್ಕೊಂಡು ಇವ್ರ ಮನೆ ನಾನು ಹೋಗ್ತೀನಿ, ನನ್ನಿಷ್ಟ, ನಾನು ಹೋಗ್ತೀನಿ, ಡೈಲಿ ಹೋಗ್ತೀನಿ. ನಿನಗೇನು ಬೆಳಗಿಂದ ನಾನೇ ನಿನ್ ಕೆಲಸ ಮಾಡಿದ್ದೀನಿ. ನೀನ್ ಕೆಲಸ ಮಾಡಬೇಕಾಗಿಲ್ಲ, ಇರು ಬಟ್ಟೆ ಐರನ್ ಮಾಡಿದ್ದೀನಿ. ಏನೋ ಖುಷಿ ಅಲ್ಲೋ ಹೋಗ್ಬೇಕು ಸರಿ ಒಂದೊಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾನಪ್ಪ. ಅದನ್ನೇ 10 ಬ್ಯಾಗ್. ದೇವರಲ್ಲಿ ಬಟ್ಟೆ ಇಟ್ಕೊಂಡು ಬಟ್ಟೆ ಓಡೋದಂತಿದ್ದೀನಿ. ಇವಾಗ ಸಿರಿಷದೊಂದು ಬ್ಯಾಗ್, ಸಿಂಧುದೊಂದು ಹುಡುಗಿರನ್ನ ಬಟ್ಟೆಗೆ ಬೇಡ. ಆಮೇಲೆ ಒಂದೊಂದು ಬಟ್ಟೆಗೆ ಶೂ ಚಪ್ಪಲಿ ಬೇಡ, ಒಂದೊಂದು ಬಟ್ಟೆಗೆ ಚಪ್ಪಲಿ ಶೂ ಬೇಡ. ಕರೆಂಟ್ ಹೋಗ್ತಾ ಇರ್ತದೆ. UPS ಹೇಳಿದ್ದಮ್ಮ, ಆ UPS ಒಂದು ಬ್ಯಾಗ್. ಅದನ್ನ ನಾವೇನ್ ಮಾಡಕತ್ತೈತೆ, ನಿನ್ಗೆ ಅದೆಲ್ಲ ಚಿಂತೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ, 1000 ಸಲ ಹೇಳ್ತೀನಿ, ಇವ್ರಿಗೆ ಅದೆಲ್ಲ ಚಿಂತೆ, ಇವ್ರ ಚಿಂತೆ. ನಾನು ಓದ್ತಾ ಇರೋದು ಚಿಂತೆ. ನನಗೆ ಗೊತ್ತು ಏನನ್ನ ನೆಪ ಮಾಡ್ಬೇಡ. ನಾನು ಊರ್ಗೆ ಹೋಗ್ತಾ ಇದೀನಿ, ಹೊಟ್ಟೆ ಕಿಚ್ಚು. ಇವ್ರು ಮಾತ್ರ ಫಾರಿನ್ ಟ್ರಿಪ್ ಹೋಗ್ಬೋದು. ಏನೇ ಮಾಡೋ, ನೀನ್ ಮಾಡಿದ್ರೆ ನಾನು ತಿಂಗ್ಳಗಟ್ಟೆ ಇದೇ ಮಾತು ಫೋನ್ ಮಾಡಬಾರ್ದು. ಮಾಡಲ್ಲ. ಆಯ್ತು, ಹೋಗ್ ಮನೆಗೆ ಹೋಗಿ ಚೆನ್ನಾಗಿ ಗೊತ್ತಿಲ್ಲ. ನನ್ನಿಷ್ಟ, ನಾವು ತಣ್ಣಗೆ ನಾವಿವಾಗ ಗುಡ್ಡೆ ಬಿಸ್ಕೆಟ್ಟು ಕಾಫಿ ತಿಂತಾ ಇದೀರಿ. ಇದು ಗರ್ಲ್ಸ್ PG, ವಾರ್ಡನ್ ನಮ್ಮ ಮಮ್ಮಿ. ಶಿರೀಷ್ ಅಕ್ಕ ಏನು ಮಾಡ್ತಾ ಇದೆಯಾ? ನಾವಿಲ್ಲಿ ಇದು ಮಾಡ್ತಾ ಇದ್ದೀವಿ. ಏನು ಮಾಡಿದ್ರು? ಸಂಡಿಗೆ ಕಾಟ್ಪುಡಿ ಒಂದು ಮಾಡ್ತಾರೆ ನೋಡಿ. ಕಾಟ್ಪುಡಿ ಕಮ್ಮಿ ತಾನೇ ಹಾಕಿದ್ದು. ನಾನೇನು ನೋಡಿದೆ ಕಡಿಮೆ ಹಾಕಿದ್ದು. ನಾವು ಊರಿಗೆ ಹೋಗಿರೋ ಮೇನ್ ರೀಸನ್ನೇ ಸಂಡಿಗೆಗಳು ಹಾಕೋಣ ಅಂತ. ಬಿಕಾಸ್ ಅದು ನಾವು ವರ್ಷಕ್ಕೆ ಒಂದ್ಸಲಿ ಬಿಸಿಲು ಕಾಲದಲ್ಲಿ ಹಾಕಿಬಿಟ್ರೆ ವರ್ಷ ಪೂರ್ತಿ ಬರುತ್ತೆ ಅಂತ. ಆ್ಯಂಡ್ ಪ್ರತಿ ವರ್ಷ ಮುಂಚೆಲ್ಲ ನಮ್ಮ ಅಮ್ಮ ಎಲ್ಲ ಸೇರ್ಕೊಂಡು ಹಾಕ್ತಾಯಿದ್ವಿ. ಜಾಸ್ತಿ ಆಗ್ತಿದ್ರಿ. ಅಂದರೆ 3 ವರ್ಷಕ್ಕಾಗೋಷ್ಟು. ನಮ್ಮಮ್ಮಮ್ಮ ಎಲ್ಲೋ ವೀಡಿಯೋದಲ್ಲಿ ಹೇಳಿದ್ದಾರೆ, ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ. 3 ಗುಂಡಿ ಫುಲ್ ನಾವು ಹಾಕ್ತಾಯಿದ್ದಿದ್ದು. ಬಟ್ ಈ ಸಲ ನಮ್ಮಮ್ಮ ಸರಿ ಮತ್ತೆ ಮಾಡೋಣ, ಏನು ಈ ಹಪ್ಳಗಿಂತ ಈ ಸಂಡಿಗೆಗಳು ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋದು. ಆ ಕ್ರಿಸ್ಪಿ ಮತ್ತು ಆ ನೂಡಲ್ಸ್ ಥರ ಇರೋದೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಮನೇಲೇ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಗೈಸ್, ಇಲ್ಲಿ ನಾನು ಪುಳಿಯೋಗರೆ ತಿಂತಾಯಿದ್ದೀನಿ. ಇಲ್ಲಿ ಇವ್ರು ಆಚೆ ಸ್ಟವ್ ಇಕ್ಕೊಂಡು ಸಂಡಿಗೆಗಳು ಹಾಕ್ತಾಯಿದ್ದಾರೆ. ನಮ್ಮಮ್ಮ ತ್ರಿವೇಣಿ ಸಿಂಧು ಎಲ್ಲರೂ ತೋರಿಸ್ತೀನಿ ಬನ್ನಿ. ಇಲ್ಲಿ ನಮ್ಮಮ್ಮ ಮುದ್ದೆ ತೋರಿಸ್ತಾರೆ ನೋಡಿ. ಸಂಡಿಗೆಗಳು ಇಲ್ಲಿ ಸಿಂಧು ಕೂಡ ಹಾಕ್ತಾಳೆ ಫಸ್ಟ್ ಟೈಮ್ ಅಂತೆ.
ಇಲ್ಲಿ ಕಬಾಬ್ ಹಾಕ್ತಿದ್ದೀನಿ ನಾನು ಫಿಲ್ಡು ಅದೇ ಕಳ್ಸಿರೋದು ಅಲ್ಲೋಗ್ಸಿರಿ ನಾನು ಸ್ಪೆಷಲ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡೋಕೆ ಕಲರೆಲ್ಲ ಸಕ್ಕದಾಗೈತೆ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರ್ತೈತೆ. ಟೇಸ್ಟ್ ಮಾಡೋದೊಂದೇ ಬಾಕಿ, ವೆಯ್ಟಿಂಗ್. ಚೆನ್ನಾಗಿ ಬೇಯಬೇಕದು, ಬೆಂದು ಫುಲ್ ಕಲರು ಮತ್ತು ಎಣ್ಣೆಲ್ಲ ಮೇಲೆ ಬರಬೇಕು, ಆವಾಗ ಅದಾಗಿದೆ ಅಂತ ಅರ್ಥ. ಇನ್ನೂ ಎಷ್ಟು ನಿಮಿಷ ಬೇಕಕ್ಕ? ಒಂದು 5 ನಿಮಿಷ. ಎಲ್ಲ ತಿಂತಾವ್ರೆ. ನಾವು ಹಾಗೆ ಗೆಸ್ಟ್ ಹೌಸ್ ಮುಂದೆ ಏನಿದು ಸೌಂಡು ಅಂತ ನೋಡಿದ್ರೆ ಅವತ್ತು ಏನೋ ಇತ್ತು, ಬುದ್ಧದು ಒಂದು ಮೆರವಣಿಗೆ ಹೋಗ್ತಾಯಿದ್ರು. ಅಂದರೆ ಅಲ್ಲಿರೋ ಜನರೆಲ್ಲ ಕೈಯಲ್ಲಿ ಒಂದು ಲ್ಯಾಂಪ್ ಥರ ಒಂದು ದೀಪ ಇಟ್ಕೊಂಡು ಒಂದು ರೌಂಡ್ ಹೋಗ್ತಿದ್ರು ಇಡೀ ಮಾಲೂರಲ್ಲಿ ಎಲ್ಲ ಒಂದು ಚಿಕ್ಕ ಫೆಸ್ಟ್ ಕೂಡ, ಅಂದರೆ ಒಂದು ಹಬ್ಬ ಆಗಿರ್ಬೋದು, ಇಲ್ಲಾಂದರೆ ಸುಮ್ಮನೆ ಒಂದು ವೈಕುಂಠ ಏಕಾದಶಿ ಇರ್ಬೋದು, ಪ್ರತಿಯೊಂದೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ದೇವ್ರ ಮೆರವಣಿಗೆ ಆಗಿರ್ಬೋದು, ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ. ಚೆನ್ನಾಗಿ ಗೊತ್ತಾ ಇಲ್ಲ ಅಲ್ಲ, ವಿಡಿಯೋ ಮಾಡ್ಕೋ ಫೋನಾಗ ಹಾಕಕ್ಕ ಅಂತ ಹೇಳಿದ್ದು. ಶಿರೀಷಕ್ಕ ಏನು ಮಾಡ್ತಾ ಇದ್ಯಾ? ನಾವು ಸೆಂಡಿಗೆ ಹೋಗ್ತಾ ಇದ್ದೀವಿ. ನಾನು ಅಮ್ಮಮ್ಮ ತ್ರಿವೇಣಿ, ನಮ್ಮಮ್ಮ ಆಲೂಗಡ್ಡೆ ಚಿಪ್ಸ್ ಹಾಕ್ತವ್ರೆ. ತೋರ್ಸೋಕದು ಒಣಗಿರೋದೆಲ್ಲ ಹೆಂಗಿದೆ, ನೆನ್ನೆ ಹಾಕಿರೋದು. ಇದು ಆಲೂಗಡ್ಡೆ ಚಿಪ್ಸ್ ಇವತ್ತು ಹಾಕಿರೋದು, ಅದು ನೆನ್ನೆ ಹಾಕಿರೋದು. ವೆರೈಟಿ ಎಲ್ಲ ಹಾಕಿದ್ದೀರಿ. ಇವಾಗ ನಮ್ಮ ತಾತ ಇಡ್ಲಿ ಮತ್ತು ಕಬಾಬ್ ಎಲ್ಲ ತಂದ್ಕೊಟ್ಟಿದ್ರು, ಚೆನ್ನಾಗಿ ತಿಂದು ಇವಾಗ ನಮ್ಮ ಅಜ್ಜಿ ಎಲ್ಲಾಡ್ಕೆ ಕೊಡ್ತವ್ರೆ. ನಮ್ಮ ಅಮ್ಮಮ್ಮ ಎಲ್ಲಾಡ್ಕೆ ತಿಂತಾ ಇದ್ದೀರಿ. ಇಲ್ಲಿ ನಮ್ಮಮ್ಮ ಎಲ್ರಿಗೂ ಕೊಡ್ತವ್ರೆ ಎಲ್ಲಾಡ್ಕೆ. ನೋಡಿ ಗೈಸ್, ಎಲ್ಲಾಡ್ಕೆ ಕಣ್ಣು ಕೊತ್ಕೊಂಡು ತಿನ್ಬೇಕು. ಸಿಂಧಕ್ಕ ನಿಮಗೆ ಕಬಾಬು ಇಡ್ಲಿ ಎಲ್ಲ ಸೂಪರ್ ಆಗಿತ್ತು. ನಮ್ಮ ತಾತ ತಂದ್ಕೊಟ್ಟಿದ್ದು. ಹೆಂಗಾಯ್ತು ತುಂಬ ಇಡ್ಲಿ ಸೂಪರ್. ಶನಿವಾರ ಕಬಾಬ್ ತಿನ್ನಲ್ಲ, ಇಡ್ಲಿ ಸೂಪರ್ ಆಗಿತ್ತು. ಇದು ಬಾಡಿಗೆ ಮನೆ ಇಲ್ಲ ಅಲ್ಲ, ಪಕ್ಕದಲ್ಲಿ ಮನೆ ಕಟ್ಟಾಡೋದು ಅಮ್ಮಮ್ಮ ಅವ್ರ ಮನೆ, ಅದಕ್ಕೆ ಹತ್ರ ಇರ್ತೈತೆ ಅಂದ್ಬಿಟ್ಟು ಇಬ್ಬರೇ ಇರೋದು ಅಂದ್ಬಿಟ್ಟು ಚಿಕ್ಕದಾಗ ಒಂದು ಮನೆ ಬಾಡಿಗೆಗಿದ್ದಾರೆ ಅಷ್ಟೇನೆ. ಆ ಮನೆ ಇವಾಗ ತೋರಿಸು ಕಟ್ತಾ ಇರೋದು. ಇದೇ ನಮ್ಮಮ್ಮ ಮನೆ ಕಟ್ತಾ ಇರೋದು. ಇಲ್ಲ ಲೈಟಾಗಿಬಿಟ್ಟವ್ರೆ, ಇನ್ನು ಪ್ಲಾಸ್ಟಿಂಗ್ ಮಾಡಬೇಕು. ಇಲ್ಲಿ ಶಿರೀಷ್ ಅಕ್ಕ ಮತ್ತು ಸಿಂಧು ಅಕ್ಕ ನಿಂತಿದ್ದಾರೆ. ಹಿಂದೆ ಎಲ್ಲ ಪ್ಲಾಸ್ಟಿಂಗ್ ಆಗಿದೆ, ಈ ಕಡೆ ಒಂದೇ ಒಂದು ಬಾಕಿ ಇರೋದು. ಅಕ್ಕ ಏನು ಮಾಡ್ತಾ ಇದೆಯಾ? ಸ್ಪೆಷಲಲ್ಲಿ ಒಡ್ಲಲ್ಲಿ ಮಾಡ್ತಾ ಇದೆಯಾ? ಇಷ್ಟು ಸ್ಪೆಷಲಾಗಿ ಏನು? ಮಾವಿನಕಾಯಿ ತೊಕ್ಕು. ಅದು ಉಪ್ಪು ಎತ್ಕೊಡಿ ನೋಡಿ. ಖಾರ ಪುಡಿ ಎಲ್ಲ ಖಾರ ಪುಡಿ. ಹಾಂ, ತೋರಿಸಿ ಏನೇನು ಹಾಕಿದೆ? ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ. ನೆನ್ನೆ ಆ್ಯಕ್ಚುಲಿ ಮಾಡ್ಬೇಕಂತಿದ್ದಲ್ಲ, ಬಟ್ ನೆನ್ನೆ ಲೇಟ್ ಆಯ್ತು. ಅದಕ್ಕೆ ಇವತ್ತು ಮಾಡ್ತಾ ಇಲ್ಲ.
ಆಗೋಯ್ತಾ? ವಾವ್, ಇಲ್ಲ ಕೈ ತೋರಿಸಿ ಟೇಸ್ಟ್ ಕೊಡ್ತೀನಿ. ಸಕ್ಕತ್ತಾಗೈತೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಈ ರೆಸಿಪಿನ ಎಲ್ಕೊಂಡಿದ್ದೆ ಶಿರೀಷಕ್ಕ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಸೊ ನೀನು ಮಾಡ್ತಾರೋ, ನಾನು ಎಲ್ರೂ ತೋರಿಸ್ಕೊಂಬರ್ತೀನಿ. ಇಲ್ಲಿ ನಮ್ಮ ಚಿಕ್ಕಿ ಮಲ್ಕೊಂಡಿದ್ದಾರೆ. ಆ್ಯಂಡ್ ಸಿಂಧು ಅಕ್ಕ, ಇಷ್ಟು ಸೀರೆ ನಮ್ಮ ತಾತ ನಮ್ಮ ಅಮ್ಮಮ್ಮಗೆ ಕೊಡಿಸಿರೋದು ಸಮ್ಮರ್ಗೆ ಉಟ್ಕೊಳ್ಳಿ ಅಂತ. ಫುಲ್ಲು ಎಂತಿ ಮೇಲೆ ಲವ್. ಇದು ಒಂದೊಂದೇ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸೀರೆಗಳು. ನಮ್ಮಮ್ಮ ನಮ್ಮಪ್ಪ ನೋಡಿ ಎಂತ ಎಷ್ಟು ಸೀರೆ. ಇದು ನಾನು ಕೊಡಿಸಿರೋದು ಅಮ್ಮಮ್ಮಗೆ ಸೀರೆ. ಇದು ನನ್ನ ಶಿರೀಷ ಕೊಡಿಸಿದ್ಲು. ಇದು ಚೆನ್ನಾಗೈತೆ ಅಲ್ಲ. ಇದೆಲ್ಲ ನಮ್ಮಪ್ಪ ಕೊಡಿಸಿದ್ದು ನಮ್ಮಮ್ಮಗೆ ಸಮ್ಮರ್ಗೆ ಉಟ್ಕೊಳಕ್ಕೆ. ಇದು ಚೆನ್ನಾಗಿದೆ ಕಲರ್, ಮನೇಲಿ ಉಟ್ಕೊಳಕ್ಕೆ ಆರಾಮಾಗಿರ್ಲಿ ಅಂತ 10 ಸೀರೆ ಕೊಡಿಸಿರೋದು. ಇದು ಚೆನ್ನಾಗೈತೆ. ಈ ಬ್ಯಾಗು ಇಲ್ಲೇ ಇರಲಿ. ಇದು ಸಾಕದಾಯ್ತಲ್ಲ. ಇದು ಚೆನ್ನಾಗಿದೆ. ಎಲ್ರಿಗೂ ಆ ಸೀರೆನೇ ತುಂಬಾ ಇಷ್ಟ ಆಗಿತ್ತು. ಇದು ಪಿಂಕ್, ಇದು ಚೆನ್ನಾಗೈತೆ. ಇದು ಚೆನ್ನಾಗೈತೆ ಬ್ಲೂ. ಸೋಮವಾರ ರೆಡ್ಡು, ಶನಿವಾರ ನೀಲಿ ಕಲರ್ ಉಟ್ಕೊಂತೀನಿ. ಆಯ್ತಲ್ಲ. ಇದೆಲ್ಲ ಅದಕ್ಕಿಂತ ಚೆನ್ನಾಗೈತೆ. ಇದು ಚೆನ್ನಾಗೈತೆ. ಎತ್ತಿ ಚೆನ್ನಾಗೈತೆ ಸೀರೆ. ಇದು ಸಾಕಾದಾಯ್ತು. ನನಗೆ ಕಾಫಿ ಕಲರ್ ಜಾಸ್ತಿ ಇಷ್ಟ ಆಯ್ತು. ಆಯ್ತಲ್ಲ. ಬಳೆ ಸತ್